ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ಮಾತನಾಡೋಣ ಉತ್ತರ ಕನ್ನಡದ ಜನಪದ ಗಾಯಕ ಬಾಳು ಬೆಳಗುಂದಿ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಕತ್ತರಕೊಪ್ಪೆ ಎಂಬ ಹಳ್ಳಿಯಲ್ಲಿ ಜನಿಸಿದ ಇವರ ತಂದೆ ರಾಯಪ್ಪ, ತಾಯಿ ಅಕ್ಕಮ್ಮ. ಇವರು 500ಕ್ಕೂ ಹೆಚ್ಚು ಜನಪದ ಹಾಡುಗಳನ್ನು ಹಾಡಿದ್ದಾರೆ. ಕಿರುಚಿತ್ರಗಳಲ್ಲಿ ಸಹ ನಟನೆ ಮಾಡಿದ್ದಾರೆ. ಇವರು ಡೈಮಂಡ್ ಕ್ವೀನ್ ಮಾಲಾಶ್ರೀ ಅವರನ್ನು ಮದುವೆಯಾಗಿದ್ದಾರೆ. ಬಾಳು ಬೆಳಗುಂದಿಯವರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿಯಲ್ಲ. ಇವರು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ ಎಂದು ಹೇಳಬಹುದು. ಪ್ರಾರಂಭದಲ್ಲಿ ತಾವು ಸಾಹಿತ್ಯವನ್ನು ಬರೆದು ಬೇರೆ ಗಾಯಕರಿಗೆ ಹಾಡು ಹಾಡಲು ಕೊಡುತ್ತಿದ್ದರು. ತದನಂತರ ನಾವೇ ಹಾಡಿದರೆ ಹೇಗೆ ಇರುತ್ತೆ ಎಂಬುದನ್ನು ಯೋಚನೆ ಮಾಡಿ ಅವರು ತಮ್ಮದೇ ಆದಂಥ ಒಂದು ಸ್ವತಃ ತಾವೇ ಹಾಡಲು ಪ್ರಾರಂಭಿಸಿದರು ಮತ್ತು ದಿನ ಪ್ರಯತ್ನ ಮಾಡುತ್ತಲೇ ಈ ಒಂದು ಸ್ಥಾನದಲ್ಲಿ ಬಂದು ಬೆಳೆದು ನಿಂತಿದ್ದಾರೆ. ಇವರ ಒಂದು ಒಳ್ಳೆಯ ಕುಟುಂಬ ಎಂದು ಹೇಳಬಹುದು. ಇವರ ಒಂದು ಮನೆಯಲ್ಲಿ ತಮ್ಮದೇ ಆದಂಥ ಸ್ವತಃ ಸ್ಟುಡಿಯೋ ಸಹ ಮಾಡಿಕೊಂಡಿದ್ದಾರೆ ಎಂದು ಹೇಳಬಹುದು. ಇವರು ಕಾರು ಖರೀದಿ ಮಾಡಿದ್ದಾರೆ ಮತ್ತು ಸ್ವಲ್ಪ ದಿನದ ಹಿಂದೆ ಥಾರ್ ಸಹ ಖರೀದಿ ಮಾಡಿದ್ದಾರೆ ಎಂದು ಹೇಳಬಹುದು ಮತ್ತು ತಮ್ಮ ಒಂದು ಅನೇಕ ಬೇಡಿಕೆಗಳನ್ನು ಪೂರೈಸಿಕೊಂಡಿದ್ದಾರೆ ಎಂದು ಹೇಳಬಹುದು. ಉತ್ತರ ಕನ್ನಡ ಜನಪದ ಹಾಡುಗಳಲ್ಲಿ ತಮ್ಮದೇ ಆದಂಥ ಒಂದು ಹೆಸರು ಮಾಡಿದ್ದಾರೆ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಇವರು 500ಕ್ಕೂ ಹೆಚ್ಚು ಜನಪದಗಳನ್ನು ಹಾಡಿದ್ದಾರೆ. ಸ್ವಲ್ಪ ದಿನದ ಹಿಂದೆ ಸರಿಗಮ ಶೋ ಅಲ್ಲಿ ತಮ್ಮದೇ ಆದಂತಹ ಒಂದು ಛಾಪು ಮೂಡಿಸಿದ್ದಾರೆ. ಕಿಚ್ಚ ಸುದೀಪ್ ಅವರನ್ನು ಜನವರಿ 1ರಂದು ತಮ್ಮದೇ ಆದಂತಹ ಒಂದು ಸಾಹಿತ್ಯದಲ್ಲಿ ಸುದೀಪ್ ಸರ್ ಅವರ ಬಗ್ಗೆ ಒಂದು ಹಾಡು ಹಾಡಿ ಅವರ ಒಂದು ಕೈಯಿಂದ ಚಪ್ಪಾಳೆ ಸಹ ತೆಗೆದುಕೊಂಡಿದ್ದಾರೆ. ಅದಲ್ಲದೆ ಸರಿಗಮಪದಲ್ಲಿ ಅನುಶ್ರೀ ಮತ್ತು ಮೆಂಟರ್ಸ್ಗಳ ಬಗ್ಗೆ ಹಾಡು ಹಾಡಿ ಅವರ ಒಂದು ಮನಸ್ಸು ಗೆದ್ದಿದ್ದಾರೆ ಎಂದು ಹೇಳಬಹುದು. ಬಾಳು ಬೆಳಗುಂದಿಯವರು ಒಂದು ಉತ್ತರ ಕರ್ನಾಟಕದ ಒಳ್ಳೆಯ ಜನಪದ ಗಾಯಕ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಇದಿಷ್ಟು ಅವರ ಒಂದು ಬಗ್ಗೆ ಮಾಹಿತಿ. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.